ಅಭಿವೃದ್ಧಿ ಎಷ್ಟು ಪೂರಕವೋ ಅದರ ಸಮರ್ಪಕ ನಿರ್ವಹಣೆ ಇಲ್ಲದೇ ಇದ್ದರೆ ಅಷ್ಟೇ ಮಾರಕ. ಒಂದು ಪ್ರಸಿದ್ಧ ದೈವಿ ಕ್ಷೇತ್ರ ಇರುವ ಜಾಗದಲ್ಲಿ ವ್ಯಾಪಾರ ವಹಿವಾಟುಗಳು ಸಹಜ. ಜೊತೆಗೆ ಭಕ್ತರಿಗೆ ವ್ಯವಸ್ಥೆಗಳನ್ನ ಮಾಡಲು ಉದ್ಯಮಗಳು ತಾ ಮುಂದೆ ನಾ ಮುಂದೆ ಅಂತ ಬರ್ತಾರೆ. ಆದ್ರೆ ಈ ಕ್ಷೇತ್ರವಿರುವ ಗ್ರಾಮದಲ್ಲಿ ಮಾತ್ರ ಬೇರೆ ನಡೆಯುತ್ತಿದೆ. ಏನು ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ನಾವು ಹೇಳ್ತಾ ಇರೋದು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನಲ್ಲಿ ಬರುವ ಅತ್ಯಂತ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಒಂದಾದ ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನವಿರುವ ಕುಂಬಾಶ್ರೀ ಗ್ರಾಮದ್ದು. ಆನೆಗುಡ್ಡೆ ಶ್ರೀ ವಿನಾಯಕ ಎಂದ ಕ್ಷಣ ರಾಜ್ಯದ ನಾನಾ ಮೂಲೆಗಳಿಂದ ಭಕ್ತರು ಹರಿದು ಬರುವುದು ನಿಮ್ಮ ಕಣ್ಣ ಮುಂದೆ ಬರುತ್ತದೆ. ಇದೇ ಭಕ್ತ ಸಾಗರವನ್ನ ಗಮನದಲ್ಲಿರಿಸಿ ಕುಂಬಾಶ್ರೀ ಗ್ರಾಮದಲ್ಲಿ ಸಾಕಷ್ಟು ಉದ್ಯಮಗಳು ತಲೆ ಎತ್ತಿದೆ. 3-4 ವರ್ಷಗಳ ಹಿಂದೆ ಇಲ್ಲಿ ಶುಚಿ ರುಚಿಯಾದ ಆಹಾರದ ಜೊತೆಗೆ ಉಳಿದುಕೊಳ್ಳಲು ಲಾಡ್ಜಿಂಗ್ ವ್ಯವಸ್ಥೆ ಮಾಡಲು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ರಾಜ್ಯದ ಹೆಸರಾಂತ ಹೋಟೆಲ್ ಉದ್ಯಮವೊಂದು ತಲೆಗೆತ್ತಿದೆ. ಪ್ರಾರಂಭದಲ್ಲಿ ಗ್ರಾಮದ ಜನ ಹಾಗೂ ಹೋಟೆಲ್ ಅಕ್ಕಪಕ್ಕದ ಸ್ಥಳೀಯರನ್ನ ಗಮನದಲ್ಲಿರಿಸಿ ಉದ್ಯಮ ನಡೆಸುವುದಾಗಿ ಭರವಸೆ ನೀಡಿದ್ದ ಸಂಸ್ಥೆ ಈಗ ಕೇವಲ ವ್ಯವಹಾರಿಕವಾಗಿ ವರ್ತಿಸಿರುವುದು ಸದ್ಯದ ಸಮಸ್ಯೆಗೆ ಕಾರಣ. ಹೋಟೆಲ್ನಲ್ಲಿ ತಿಂದು ಉಂಡು ಮಿಕ್ಕ ಉಳಿದ ತ್ಯಾಜ್ಯದ ನೀರನ್ನ ರಾತ್ರಿ ವೇಳೆ ಹರಿಯುವ ನೀರಿನ ಸಾರ್ವಜನಿಕ ತೋಡಿಗೆ ಬಿಡುತ್ತಿರುವ ಪರಿಣಾಮ ಗ್ರಾಮದಲ್ಲಿ ಸಾಂಕ್ರಾಮಿಕ ರೋಗ ಭೀತಿ ಎದುರಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಪಶ್ಚಿಮ ದಿಕ್ಕಿನಲ್ಲಿರುವ ಈ ಹೋಟೆಲ್ ಉದ್ಯಮದ ಹಿಂಭಾಗದಲ್ಲಿ ಸಾಕಷ್ಟು ದೊಡ್ಡ ಜನವಸತಿ ಇರುವ ಗ್ರಾಮವೇ ಇದೆ. ಕೃಷಿ ಬಳಕೆ ಮತ್ತು ಸರಾಗವಾಗಿ ನೀರು ಹರಿದು ಹೋಗುವ ಸಲುವಾಗಿ ಅನಾದಿ ಕಾಲದಿಂದ ನಿರ್ಮಾಣ ಮಾಡಲಾಗಿದ್ದ ನೀರಿನ ತೋಡು ಸದ್ಯ ಹೋಟೆಲ್ ಉದ್ಯಮಿಗಳಿಗೆ ತ್ಯಾಜ್ಯ ಎಸೆಯುವ ಸ್ಥಳವಾಗಿ ಮಾರ್ಪಟ್ಟಿದೆ. ಕಲುಷಿತ ನೀರು ಸಾರ್ವಜನಿಕ ತೋಡಿನಲ್ಲಿ ಹರಿಯುತ್ತಿದ್ದು ಪರಿಸರವು ಸಂಪೂರ್ಣ ದುರ್ನಾತ ಬೀರುತ್ತಿದೆ. ಪ್ರಸ್ತುತ ಪರಿಸರದಲ್ಲಿ ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗಿರುವ ಪರಿಣಾಮ ಸ್ಥಳೀಯ ನಿವಾಸಿಗಳು ತೀವ್ರ ಆತಂಕ ವ್ಯಕ್ತಪಡಿಸಿದ್ದಾರೆ. ಹಿಂದೆಲ್ಲ ಕುಂಬಾಶ್ರೀ ಶ್ರೀ ಹರಿಹರ ದೇಗುಲದ ಪುಷ್ಕರಣಿಯಿಂದ ಪವಿತ್ರವಾದ ನೀರು ಈ ತೋಡಿನಲ್ಲಿ ಹರಿದು ಬರುತ್ತಿದ್ದು ಕೃಷಿ ಚಟುವಟಿಕೆಗಳಿಗೆ ಆಸರೆಯಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ರಾತ್ರೋರಾತ್ರಿ ಈ ತೋಡಿನಲ್ಲಿ ಸಂಪೂರ್ಣ ಕಲುಷಿತ ನೀರು ಬಿಡುವ ಪರಿಣಾಮ ಪರಿಸರದಲ್ಲಿ ಸೊಳ್ಳೆಗಳ ಕಾಟ ಹಾಗೂ ಆರೋಗ್ಯದ ಮೇಲೆ ತೀವ್ರ ತೆರನಾದ ಪರಿಣಾಮ ಬೀರುತ್ತಿದೆ. ಅಲ್ಲಿ ಮತ್ತೆ ಸಮಸ್ಯೆ ಮತ್ತೇನಿಲ್ಲ. ಆ ನೀರು ಹೋಗಿ ಬಾವಿ ನೀರೆಲ್ಲ ಹಾಳಾಗಿರುತ್ತೆ ಅಷ್ಟೇ. ಆರೋಗ್ಯಕ್ಕೆಲ್ಲ ಬಹಳ ಕಷ್ಟ. ಮುಂಚೆ ನೀರಂದ್ರೆ ಒಳ್ಳೆ ಪನ್ನೀರ್ ಕಂಡು ಬತ್ತಿ, ಈಗ ನೀರಂದ್ರೆ ಕೆರೆ ಕೇಸರ ಕಂಡಾಗಿ ಆಯ್ತು. ಅದ್ರ ಅದೆಂತ ಬಂದ್ ನೋಡ್ರಿ ಗೊತ್ತಾಗ್ತಾವ್ರಿ. ನಾವು ಹೇಳುದಲ್ಲ, ಅವರೇ ಬಂದ್ ನೋಡ್ರಿ ಗೊತ್ತಾಗ್ತೇನ ಅಂದೇಳಿ. ಇದು ಸಾಧಾರಣ ಒಂದು ಹೋಟ್ಲ್ ಇಟ್ಟು 2ನೇ ವರ್ಷದ ಶುರು ಐತಿದ್ವಿ. ನಮ್ಗ ನೀರೊಂದು ಬಂದ್ ಮಾಡ್ರಿ ನಾವ್ ಮತ್ತೇನು ಹೇಳುದಿಲ್ಲ. ಕುಡಿದ ನೀರ್ ಹೇಳತ್ತೆ. ಈ ಅಣಿಗುಡ್ಡಿ ಬಾವಿ ನೀರ್ ಕಂಡ್ರೆ ಗೊತ್ತಾರ. ನಾವ್ ಇಲ್ಲಿ ಹೇಳುದ್ ಬೇಡ, ಬಾವಿ ನೀರ್ ಕಂಡ್ರೆ ಗೊತ್ತಾರ. ಸಾವಿರಾರು ಜನ ಕುಡಿದ ನೀರ್ ಅದು. 20-25 ಫೀಟ್ ಬಾವಿ ಅದು. ಪರಿಹಾರ ಇಲ್ಲ ಅಂತದೂ ಇಲ್ಲ. ಒಟ್ಟಾರೆಯಾಗಿ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಬೇಕಿದೆ. ಈಗಾಗಲೇ ಪ್ರದೇಶದ 10 ಬಾವಿಗಳಿಗೆ ಕೊಳಚೆ ನೀರು ಸೋಸಿ ಹೋಗುತ್ತಿದ್ದು ಆದಷ್ಟು ಶೀಘ್ರದಲ್ಲಿ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಗ್ರಾಮಸ್ಥರು ಉಗ್ರ ಪ್ರತಿಭಟನೆಯ ಎಚ್ಚರಿಕೆ ನೀಡಿದ್ದಾರೆ. ನಿತೇಶ್, ಉಡುಪಿ, ಅಭಿಮತ ಟಿವಿ, ಮಂಗಳೂರು.